ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕರುನಾಡು. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ಅದನ್ನು ಸ್ವಲ್ಪ ನೋಡಬೇಡಿ. ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡೋಣ. ಮೇಲೆ ಎಲ್ಲ ಗಾಯ ಮಾಡವ್ರೆ, ಕಚ್ಚಿ ಕಚ್ಚಿ ಎದೆಗೆ ಕಚ್ಚವ್ರೆ. ಇದು ಮೊನ್ನೆ 12ನೇ ತಾರೀಕು ನಮ್ಮ ಬಿಡದಿಯಲ್ಲಿ, ಬೆಂಗಳೂರಿನ ಬಳಿ ಇರುವ ಬಿಡದಿಯಲ್ಲಿ ಆಗಿರುವಂಥ ಈ ಘಟನೆ. ಏನಪ್ಪ ಈ ಘಟನೆ ಅಂದರೆ, 14 ವರ್ಷದ ಒಬ್ಬ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮತ್ತು ಕೊಲೆ. ಏನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿದಿನ ಇದೇ ಆಗೋಯ್ತು. ಒಂದಿನ ಕೊಲೆ, ಒಂದಿನ ರೇಪ್, ಒಂದಿನ ಮರ್ಡರ್. ಏನಾಗ್ತಿದೆ ನಮ್ಮ ಸಮಾಜದಲ್ಲಿ? ಸುಮಾರು 2 ತಿಂಗಳಿಂದ ಅದೆಷ್ಟು ರೇಪ್ಗಳಾಗಿದೆ, ದಿನಕ್ಕೆ ಒಂದೊಂದು. ಆದರೆ ಇದು ಯಾವ ನ್ಯೂಸ್ ಚಾನಲ್ನಲ್ಲಿ ಕೂಡ ಬರ್ತಾ ಇಲ್ಲ. ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅದೇ ಮೊನ್ನೆ ಸೌಜನ್ಯ ಪ್ರಕರಣದಲ್ಲಿ ಒಂದೆರಡು ದಿವಸ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದೇನು, ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕ್ಕೊಳ್ಳೋದೇನು, ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳೋದೇನು, ಎಲ್ಲ 2 ದಿವಸ ಅಷ್ಟೇನಾ? ಯಾವುದಾದ್ರೊಂದು ಮಾಡೋದಾದರೆ ಸ್ಟೋರಿಗೆ ಹಾಕೋ, ಸ್ಟೇಟಸ್ಗೆ ಹಾಕೋ, ಮುಗಿದು ಬಿಟ್ಟು ನ್ಯಾಯ ಸಿಕ್ಬಿಡ್ತಾ? ಇಲ್ಲ, 2 ದಿವಸ ಎಲ್ಲ. ಏನಾಗ್ತಿದೆ ನಮ್ಮ ಸಮಾಜದಲ್ಲಿ? ವಿಷಯಕ್ಕೆ ಬರೋದೇನಪ್ಪ ಅಂತಂದರೆ, ಮೊನ್ನೆ ಬಿಡದಿಯಲ್ಲಿ ಒಬ್ಬ ತಾಯಿ ಮತ್ತು ಮಗಳು ಒಂದು ಫಂಕ್ಷನ್ಗೆ ಹೋಗಿ ಸಂಜೆ ಒಂದು 6:30 7 ಗಂಟೆ ಆಗಿರುತ್ತೆ, ಮನೆಗೆ ಬರ್ತಾರೆ. ಆಗ ಮಗು ಇನ್ನೂ ಮನೆಯೊಳಗೆ ಕೂಡ ಹೋಗಿರಲ್ಲ. ಅಮ್ಮ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿದ ಮಗು 7:30 8:30 ಆಗುತ್ತೆ, ಕಾಣಿಸಲ್ಲ, ಮನೆಗೆ ಬಂದಿರಲ್ಲ. ಅವರಮ್ಮ ಇಲ್ಲೇ ಹೊರಗಡೆ ಆಟ ಆಡ್ಕೊಂಡಿರ್ತಾರೆ, ಬಿಡು ಆಡ್ಕೊಂಡಿರ್ತಾರೆ. 8:30 9 ಗಂಟೆ ಆದ ಮನೆಗೆ ಬರೆದಿದ್ದ ಕಾರಣ ಹುಡುಕ್ತಾರೆ, ಎಲ್ಲಿ ಸಿಗಲ್ಲ. ಅಕ್ಕಪಕ್ಕ ಅವರ ಮನೆಯ ಸಹಾಯ ಕರೆದುಕೊಂಡು ಎಲ್ಲೆಲ್ಲಿ ಹುಡುಕ್ತಾಳೆ, ಎಲ್ಲಿ ಸಿಗಲ್ಲ. ಆಗ ಅಲ್ಲಿನ ಜನಗಳ ಸಹಾಯ ಕರೆದುಕೊಂಡು ಬಿಡದಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಈ ಥರ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋಕ್ಕೆ. ಬಟ್ ಅಲ್ಲಿ ಪೊಲೀಸ್ನವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಸರಿಯಾದ ಮನೆಗೆ ವಾಪಸ್ ಬರ್ತಾರೆ. 14ನೇ ತಾರೀಕು ಬೆಳಿಗ್ಗೆ 13ನೇ ತಾರೀಕು ಬೆಳಿಗ್ಗೆ ಆ ಊರಿನ ಒಬ್ಬ ಯುವಕನೇ ವಾಕಿಂಗ್ ಅಂತ ಹೋಗ್ತಾನೆ. ಆ ಊರಿನ ಹಳ್ಳಿ ಪಕ್ಕದಲ್ಲಿರುವಂಥ ರೈಲ್ವೆ ಟ್ರ್ಯಾಕ್ ಹತ್ರ ಹೋದಾಗ ನಿಜಕ್ಕೂ ಆ ಹೆಣ್ಣು ಮಗು ಬಿದ್ದಿದ್ದ ಪರಿಸ್ಥಿತಿ ನೋಡಿ ಅವನಿಗೆ ಕಂಗಾಲಾಗಿ ಹೋಗ್ತಾನೆ. ಕೈ ಕಾಲೆಲ್ಲ ತಿರುಗಿಸ್ಬಿಟ್ಟಿದ್ದಾರೆ, ಕತ್ತನ್ನು ತಿರುಗಿಸ್ಬಿಟ್ಟಿದ್ದಾರೆ. ಮಾತು ಬರದ ಹುಡುಗಿ, ಕಿವಿ ಕೇಳಿಸದ ಹುಡುಗಿ ಅವರು. ಇದಕ್ಕೂ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನನಗೆ ತುಂಬ ನೋವಾಗ್ತಾ ಇದೆ, ಈ ಥರದ ವಿಷಯಗಳನ್ನೆಲ್ಲ ಕಂಡಾಗ. ಏನಾಗ್ತಿದೆ ನಮ್ಮ ಸಮಾಜದಲ್ಲಿ? ಆಗ ಫಸ್ಟ್ ಮಟನ್ ರಿಪೋರ್ಟಲ್ಲಿ ತಿಳಿಸುತ್ತಾರೆ, 4 ರಿಂದ 5 ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ. ಇದಕ್ಕೂ ತುಂಬ ದುಃಖ ಆಗುತ್ತೆ ಈ ಥರದ ವಿಷಯಗಳೆಲ್ಲ ಕಂಡಾಗ. ದಯವಿಟ್ಟು ಸ್ಟೋರಿಯಲ್ಲಿ ಹಾಕ್ಕೊಳೋದು ಬಿಟ್ಟು ಎಲ್ಲರೂ ನ್ಯಾಯಕ್ಕಾಗಿ ಹೋರಾಡಿ. ಅದು ಬಿಟ್ಬಿಟ್ಟು ನಾವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಬಿಟ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ಕೊಂಬಿಟ್ರೆ ನಾನು ಹೋರಾಡ್ತಾ ಇದ್ದೀನಿ ಅನ್ನೋದು ಅಲ್ಲ. ಪ್ರತಿಯೊಬ್ಬರು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿ. ಏನು ಮಾಡ್ತಾಯಿದೆ ನಮ್ಮ ಸರ್ಕಾರ? ಮೊನ್ನೆ ಬೆಳಿಗ್ಗೆ ಯಾವುದೋ ಒಂದು ವಿಡಿಯೋ ನೋಡಿದೆ. ಇದಾಗಿರೋ ಘಟನೆನ ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ ಅನ್ನೋ ಕೇಸ್ ದಾಖಲೆ ಆಗ್ತಾಯಿದೆ ಅನ್ನೋ ಒಂದು ವಿಷಯ ಕೇಳ್ಪಟ್ಟಿದೆ. ನಿಜನೋ ಸುಳ್ಳ ಗೊತ್ತಿಲ್ಲ. ಅದಂತೂ ನಿಜ ಆದರೆ ಪೊಲೀಸಿನ ಮೇಲೆ ಇರುವಂಥ ನಂಬಿಕೆ, ಗೌರವ ನಿಜಕ್ಕೂ ಕಡಿಮೆ ಅಲ್ಲ. 1% ಕೂಡ ನಂಬಿಕೆ ಇರೋಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕಾರಣಿಗಳೇನು ಮಾಡ್ತಾಯಿದ್ದಾರೆ? ಓಟ್ ಕೇಳೋಗಿ ಮಾತ್ರ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ಹೋಗ್ತಾರೆ. ಅಲ್ಲಿ 7 ಗಂಟೆ 7:30 ಆದರೆ ಕತ್ಲು ಫುಲ್ಲು. ವೀಡಿಯೋಸ್ ಬೇಕಾಗ್ತೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತೀನಿ ನೋಡಿ. ಒಂದು ಮನುಷ್ಯ ಹೋದರೂ ಗೊತ್ತಾಗಲ್ಲ. ಕರೆಂಟ್ ಇಲ್ಲ 7 ಗಂಟೆ ಆದರೆ, ಸರಿಯಾಗಿ ರಸ್ತೆಗಳಿಲ್ಲ, ಅಕ್ಕಿ ಪಿಕ್ಕಿ ಅನ್ನೋ ಒಂದು ಗ್ರಾಮದಲ್ಲಿ. ನಿಜಕ್ಕೂ ತುಂಬ ಬೇಸರ ಆಗುತ್ತೆ ಈ ಥರ ಘಟನೆಗಳನ್ನೆಲ್ಲ ಕಂಡಾಗ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಈ ವಿಷಯಕ್ಕೆ ನ್ಯಾಯ ಸಿಗುವವರೆಗೂ ಎಲ್ರಿಗೂ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್.